ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ರೀತಿಯಲ್ಲಿ ವಿಶೇಷ ಸಾಕಷ್ಟು ಅಚ್ಚರಿಯ ಸಂಗತಿಗಳಿಗೆ ಗ್ರಾಮ ಪಂಚಾಯಿತಿ ಚುನಾವಣಾ ಅಖಾಡ ಈ ಬಾರಿ ಸಾಕ್ಷಿಯಾಗ್ತದೆ. ಇದು ಕೂಡ ಅಂತಹದ್ದೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ. ನೀವೆಲ್ಲರೂ ಕೂಡ ಸಿಂಹಾದ್ರಿಯ ಸಿನಿಮಾವನ್ನ ನೋಡಿದ್ರೆ ಈ ದೃಶ್ಯ ತಟ್ ಅಂತ ನಿಮಗೆ ನೆನಪಾಗುತ್ತೆ. ಸಿಂಹಾದ್ರಿಯ ಸಿನಿಮಾವನ್ನ ಪ್ರೇರಣೆಯಾಗಿ ತೆಗೆದುಕೊಂಡು ಭಿಕ್ಷುಕನಿಗೆ ಇದೀಗ ಲಕ್ಕಿಲೆ ಕುಲಾಯಿಸಿದೆ. ಭಿಕ್ಷುಕನನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಮೈಸೂರಿನ ಬೊಕ್ಕನಹಳ್ಳಿ ಗ್ರಾಮಸ್ಥರು. ವೆರಿ ಇಂಟ್ರೆಸ್ಟಿಂಗ್. ಭಿಕ್ಷುಕರನ್ನ ಮಂತ್ರಿ ಮಾಡ್ತೀನಿ ಅಂತ ವಿಷ್ಣುವರ್ಧನ್ ಡೈಲಾಗ್ ಅನ್ನ ಹೊಡೆದಿದ್ರು. ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ಇದೇ ಡೈಲಾಗ್ ನಿಂದ ಸ್ಫೂರ್ತಿ ಪಡೆದು ಭಿಕ್ಷುಕನಿಗೆ ಈ ಭಾಗದ ಗ್ರಾಮಸ್ಥರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಹಿಂದಿನ ಸದಸ್ಯರು ಯಾವುದೇ ಕೆಲಸವನ್ನ ಮಾಡಿರಲಿಲ್ಲಂತೆ. ಎಷ್ಟೇ ಕೇಳ್ಕೊಂಡ್ರು ಯಾವುದೇ ರೀತಿಯಲ್ಲೂ ಕೂಡ ಅವರು ಸ್ಪಂದಿಸ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ 40 ವರ್ಷದ ಭಿಕ್ಷುಕ ಅಂಕನಾಯಕ ಎಂಬಾತನಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ, ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಾಯ್ತದ? ಏನು ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀಯ? ಅದೇನು ನಿನ್ ಕೊಟ್ಟಿಗೆ ಸಗಣಿ ಎತ್ತೋ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ರೆ ಮಾಡಯ್ಯ ನೋಡೋಣ. ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ಗಮನಿಸ್ತಾ ಇದ್ರಿ, ಈ ಸಿನಿಮಾವನ್ನ ನೋಡಿದ್ರೆ ಈ ದೃಶ್ಯ ನಿಮ್ಗೆ ನೆನಪಾಗುತ್ತೆ. ವಿಷ್ಣುವರ್ಧನ್ ಇಲ್ಲಿ ರಮೇಶ್ ಭಟ್ ಅದರಲ್ಲಿ ಭಿಕ್ಷುಕನ ಪಾತ್ರವನ್ನ ಮಾಡ್ತಾ ಇರ್ತಾರೆ. ರಮೇಶ್ ಭಟ್ರನ್ನ ಕರೆದು ಚುನಾವಣೆಗೆ ನಿಲ್ಲುವಂತೆ ಹೇಳ್ತಾರೆ. ಆ ನಂತರ ಗೆಲ್ಲಿಸಿಕೊಂಡು ಬರ್ತಾರೆ. ಈ ದೃಶ್ಯ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದೇ ರೀತಿಯಲ್ಲಿ ಇದೀಗ ಮೈಸೂರಿನಲ್ಲಿ ಭಿಕ್ಷುಕನೊಬ್ಬನನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ. ಬಯಸೋರವರಂತೆ ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ, ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಸದ್ಯ 2 ವಿಂಡೋದಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಿಂದ ಸಿಂಹಾದ್ರಿಯ ಸಿನಿಮಾದ ದೃಶ್ಯ, ಅದರಲ್ಲಿ ಯಾವ ರೀತಿಯಾಗಿ ಭಿಕ್ಷುಕರನ್ನ ಕರೆದುಕೊಂಡು ಹೋಗಿ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ತಾರೋ ಅದೇ ರೀತಿಯಾದಂತಹ ಪ್ರಯತ್ನವನ್ನ ಈ ಮೈಸೂರಿನ ಬೊಕ್ಕನಹಳ್ಳಿಯಲ್ಲೂ ಕೂಡ ಮಾಡಲಾಗ್ತಿದೆ. ಇಲ್ಲಾಗಿದ್ದಿಷ್ಟೇ, ಹಿಂದಿನ ಸದಸ್ಯರು ಯಾವುದೇ ಕೆಲಸವನ್ನ ಮಾಡಿರಲಿಲ್ಲ ಅಂತೆ. ಹೋಗಿ ಕೇಳಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾ ಇರಲಿಲ್ಲ. ಹೀಗಾಗಿ ಹಿಂದಿನ ಸದಸ್ಯರಿಗೆ ಚಾಲೆಂಜ್ ಮಾಡಿ ಈ ಬಾರಿ ಆ ಭಾಗದಲ್ಲಿ ಭಿಕ್ಷೆಯನ್ನ ಬೇಡ್ತಾ ಇದ್ದ ಓರ್ವ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಆತನಿಗೆ ಹೊಸ ಬಟ್ಟೆಯನ್ನ ತೊಡಿಸಿ ಕಾರ್ನಲ್ಲಿ ಕರ್ಕೊಂಡು ಹೋಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡುವ ಹಾಗೆ ಮಾಡಿದ್ದಾರೆ. ಜೊತೆಗೆ ಆ ಭಿಕ್ಷುಕನ ಪರವಾಗಿ ಭರ್ಜರಿಯಾಗಿ ಪ್ರಚಾರವನ್ನು ಕೂಡ ನಡೆಸಿದ್ದಾರಂತೆ.